ನಾನು ಇವತ್ತಿಂದ 30 ದಿನ ಬರೀ ಬಿರಿಯಾನಿನೇ ತಿನ್ಬೇಕು. ಅದಕ್ಕೆ ನಾನು ಬಿರಿಯಾನಿ ಟೇಸ್ಟ್ ಮಾಡಕ್ಕೆ ಮೇಘನಾಸ್ ಮತ್ತೆ ಷಣ್ಮುಖ ರೆಸ್ಟೋರೆಂಟ್ಗೆ ಹೋದೆ. ಅದ್ರಲ್ಲಿ ನನಗೆ ಷಣ್ಮುಖ ಸ್ಪೆಷಲ್ ಬಿರಿಯಾನಿ ತುಂಬಾ ಇಷ್ಟ ಆಯ್ತು. ಸೊ ಅದಕ್ಕೆ ಷಣ್ಮುಖ ಬಿರಿಯಾನಿಲಿ 30 ದಿನ ತಿನ್ಬೇಕು ಅಂತ ಡಿಸೈಡ್ ಮಾಡಿದೆ. ಫಸ್ಟೇ BCA ರಿಪೋರ್ಟ್ ತಗೊಂಡು ಆಮೇಲೆ ನಾನು ಚಾಲೆಂಜ್ ಸ್ಟಾರ್ಟ್ ಮಾಡಿದೆ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ನ ಸ್ಕಿಪ್ ಮಾಡಿ ಮಧ್ಯಾಹ್ನ ಮತ್ತೆ ರಾತ್ರಿ ಮಾತ್ರ ತಿಂತಾ ಇದ್ದೆ. ಫಸ್ಟ್ 15 ಡೇಸ್ ನನಗೇನು ಚೇಂಜಸ್ ಕಾಣಲಿಲ್ಲ. ನಾನು ಆರಾಮಾಗಿ ಬಿರಿಯಾನಿ ತಿಂತಾ ಇದ್ದೆ. ಡೈಲಿ ವಿಡಿಯೋ ಮಾಡ್ಕೊಂಡು ಬಿರಿಯಾನಿ ತಿನ್ನೋದು ನೋಡಿ ಷಣ್ಮುಖ ರೆಸ್ಟೋರೆಂಟ್ ಹುಳಿಮಾವು ಬ್ರಾಂಚ್ ಅವರು ನೆಕ್ಸ್ಟ್ 15 ದಿನ ಅವರೇ ಸ್ಪಾನ್ಸರ್ ಮಾಡ್ತೀನಿ ಅಂತ ಒಪ್ಕೊಂಡ್ರು. ಹಾಗೆ ಅವ್ರ ಕಿಚನ್ ಕೂಡ ವಿಸಿಟ್ ಮಾಡಿದೆ. ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ರು. ವೆಜ್ ಅಂಡ್ ನಾನ್ ವೆಜ್ ಎರಡು ಸಪರೇಟ್ ಆಗಿ ಕುಕ್ ಮಾಡ್ತಾರೆ. ಪಾಮ್ ಆಯಿಲ್ ಟೇಸ್ಟಿಂಗ್ ಪೌಡರ್ ಅದು ಯೂಸ್ ಮಾಡಲ್ಲ ಇವರು. ಮೇ ಬಿ ಅದಕ್ಕೆ 15 ಡೇಸ್ ತಿಂದ್ರು ಯಾವುದೇ ತರ ರಿಯಾಕ್ಷನ್ ಆಗಲಿಲ್ಲ ನನಗೆ. ಹಾಗೆ ನನ್ನ ಫಾಲೋವರ್ಸ್ ಒಂದು ಆಫರ್ ಕೊಟ್ಟೆ. ಚಾಲೆಂಜ್ ಕೊಂಡಿದ್ದ ಅವ್ರು ನನ್ನ ಜೊತೆ ಬಂದು ಅನ್ಲಿಮಿಟೆಡ್ ಏನ್ ಬೇಕಾದ್ರೂ ತಿನ್ಬೋದು ಅಂತ. ಜೊತೆಗೆ ಅವ್ರ ಬಕ್ಕಾಸುರ ಫ್ರೆಂಡ್ ಕರ್ಕೊಂಡ್ ಬರ್ಬೋದು. ಬಿರಿಯಾನಿ ತಿನ್ನೋದನ್ನ ಕಂಟಿನ್ಯೂ ಮಾಡಿದೆ. ಆದ್ರೆ 25 ಡೇಸ್ ಆಗೋ ಹೊತ್ತಿಗೆ ನನಗೆ ಅನ್ನ ಸಾಂಬಾರ್ ತಿನ್ಬೇಕು ಅನ್ನೋ ಕ್ರೇವಿಂಗ್ ಸ್ಟಾರ್ಟ್ ಆಯ್ತು. ಲಾಸ್ಟ್ 5 ಡೇಸ್ ನಾನು ಅನ್ಕೊಂಡಷ್ಟು ಈಸಿ ಇರಲಿಲ್ಲ. ಎವ್ರಿ ಡೇ ನಾನೇ ಮೋಟಿವೇಟ್ ಮಾಡ್ಕೊಬೇಕಿತ್ತು. ಅಷ್ಟಲ್ಲಿ ತುಂಬಾ ಕಮೆಂಟ್ಸ್ ಬಂದಿತ್ತು. ಅದ್ರ ಒಂದು ಕಮೆಂಟ್ ನ ಸೆಲೆಕ್ಟ್ ಮಾಡಿ ಅವ್ರನ್ನ ಮತ್ತೆ ಅವ್ರ ಬಕ್ಕಾಸುರ ಫ್ರೆಂಡ್ ನನ್ನ ಜೊತೆ ಕರ್ಕೊಂಡು ಹೋದೆ. ಅವ್ರು ಕರ್ಕೊಂಡ್ಬಂದಿದ್ದು ಬಕ್ಕಾಸುರ ಫ್ರೆಂಡ್ಸ್ ಸರಿಯಾಗಿ ಬ್ಯಾಟಿಂಗ್ ಮಾಡಿದ್ರು. ನಾನು ಈ ಒಂದು ಚಾಲೆಂಜ್ ನ ಕಂಪ್ಲೀಟ್ ಮಾಡ್ತೀನಿ ಅಂತ ನಿಜ ಅನ್ಕೊಂಡಿರ್ಲಿಲ್ಲ. ನಾನು 30 ದಿನ ಬಿರಿಯಾನಿ ತಿಂದ್ರು ನನ್ಗೆ ಯಾವುದೇ ತರ ರಿಯಾಕ್ಷನ್ ಆಗಲಿಲ್ಲ. ಮೇ ಬಿ ನಂಗೆ ಅನ್ನ ಸಾಂಬಾರು ಜೊತೆಗೆ ಸಿಕ್ಬಿಟ್ಟಿದ್ರೆ ಇನ್ನೂ ಒಂದು 100 ದಿನ ತಿಂತಾ ಇದ್ನೇನೋ. ಒಂದ್ಸಲ ಬಂದು ಟೇಸ್ಟ್ ಮಾಡಿ ಷಣ್ಮುಖ ಹುಳಿಮಾವು ಬ್ರಾಂಚ್ ಅಲ್ಲಿ. ದಿನ ಬಿರಿಯಾನಿ ತಿಂತೀನಿ ಅನ್ನೋದಕ್ಕಿಂತ ಇವತ್ತು ಅನ್ನ ಸಾಂಬಾರು ತಿನ್ಬೋದು ಅನ್ನೋ ಖುಷಿನೇ ಜಾಸ್ತಿ ಆಗಿತ್ತು. 30 ದಿನ ಆದ್ಮೇಲೆ ರಸಂ ತಿಂತಾ ಇದ್ರೆ ಸ್ವರ್ಗಕ್ಕೆ 3 ಗೇಣು ಅನ್ಸ್ತು. ಅಮ್ಮನ ಕೈ ರಸಂ ಮುಂದೆ ಬೇರೆ ಯಾವುದೋ ನಿಲ್ಲಲ್ಲ ಅನ್ಸುತ್ತೆ. ನಿಮ್ಗೇನಾದ್ರು ಈ ಚಾಲೆಂಜ್ ನ ಕೊಟ್ರೆ ಮಾಡ್ತೀರಾ, ಇಲ್ಲ ಯಾವ ಫುಡ್ ನ ಕೊಟ್ರೆ ಈ ಚಾಲೆಂಜ್ ನ ಮಾಡ್ತೀರಾ ಅನ್ನೋದನ್ನ ಕಮೆಂಟ್ ನಲ್ಲಿ ಹಾಕಿ. ಇದ್ರ ಕಂಪ್ಲೀಟ್ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲ್ ಬರುತ್ತೆ. ಸೊ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.